6 ತಿಂಗಳವರೆಗೆ ಅಮಾನತ್ ಮಾಡಿರೋದು ಸ್ಪೀಕರ್ ಸ್ಥಾನದ ಗೌರವ ಹೆಚ್ಚಾಗಿದೆ. ಸ್ಪೀಕರ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ನಿಷ್ಪಕ್ಷಪಾತವಾಗಿ ಯಾರು ತಪ್ಪು ಮಾಡಿದ್ರು ಕ್ರಮ ತಗೋಬೇಕು ಅಂತ ಸ್ಪೀಕರ್ ಸಾಹೇಬರು ಈ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಸ್ಪೀಕರ್ ಮೇಲೆ ಪೇಪರ್ ಎಸಿತಾ ಇದ್ರೆ, ಸ್ಪೀಕರ್ ಮೇಲೆ ಬುಕ್ ಎಸಿತಾ ಇದ್ರೆ, ಸಿಎಂ ಮೇಲೆ ಪೇಪರು ಬುಕ್ ಎಸಿತಾ ಇದ್ರೆ ಆಗುತ್ತಾ? ನಾನೇ ಸ್ಪೀಕರ್ ಸ್ಥಾನದಲ್ಲಿ ಇದ್ದಿದ್ರೆ 2 ವರ್ಷ ಸಸ್ಪೆಂಡ್ ಮಾಡ್ತಿದ್ದೆ ಅವ್ರು ಮಾಡಿರೋ ಕೆಲಸಕ್ಕೆ. ಸರ್ಕಾರ ಈಗ ನಾನು ಹೇಳೋದು, ಬಿಜೆಪಿ ಅವ್ರು ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ವಾ? ಸಿಎಂ ಮೇಲೆ ಬುಕ್ಕು ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ವಾ? ಇವರು ಬಿಜೆಪಿ ಅವರು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ನಮ್ ಜೊತೆ ಫೈಟ್ ಮಾಡಕ್ ಆಗ್ತಿಲ್ಲ. ಸುಮ್ಮನೆ ತೇಜೋವಧೆ ಮಾಡೋದು, ಏನೋ ಒಂದು ಮಾಡೋದು ಆಗ್ತಿದೆ. ನಾನು ಬಿಜೆಪಿ ಅವ್ರಿಗೆ ಹೇಳ್ತೀನಿ, ಬಡವ್ರ ಕಷ್ಟನ ಯಾವತ್ತಾದ್ರೂ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದೀರಾ? ಮಾಡಿಲ್ಲ. ಬಡವ್ರ ಕಷ್ಟ ಕೇಳಿದೀರಾ? ಕೇಳಿಲ್ಲ. ಸರ್, ನಮ್ಮ ಏರಿಯಾದಲ್ಲಿ ಪಾಪ ಸ್ವಲ್ಪ ಜನಕ್ಕೆ ಪೆನ್ಷನ್ ಬರ್ತಾ ಇಲ್ಲ ಸರ್, ಗೃಹಲಕ್ಷ್ಮಿ ಬರ್ತಿಲ್ಲ ಅಂತ ಯಾರಾದ್ರೂ ಕೇಳಿದೀರಾ? ಕೇಳಿಲ್ಲ. ನಿಮಗ್ ಜನರ ಕಷ್ಟ ಬೇಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೆಂಗ್ ಅಧಿಕಾರಕ್ಕೆ ಬರ್ಬೇಕು ಅನ್ನೋದೇ ನಿಮ್ ತಲೆಯಲ್ಲಿರೋದು. ಯಾವ್ದಾವ್ದೋ ವಿಚಾರ ಇಟ್ಕೊಂಡು ಡಿಸ್ಕಸ್ ಮಾಡ್ತಾರೆ. ನನಗೂ ಬಹಳ ಬೇಜಾರಾಗಿದ್ದೇನೆ ಅಂದ್ರೆ, ಇವತ್ತು ಸ್ಪೀಕರ್ ಮೇಲೆ ಇವ್ರು ಹಿಂಗ್ ಬಿಹೇವ್ ಮಾಡಿದ್ದು. 18 ಜನ, ನಾನು ಒಂದು 50 ಜನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೂತಿದ್ದೆ. ನಮ್ ಸ್ಪೀಕರ್ ಅವರು 18 ಜನ ಮಾಡಿದ್ದಾರೆ. 6 ತಿಂಗಳು ಒಳ್ಳೆ ತೀರ್ಮಾನ. ಸ್ಪೀಕರ್ ನಿಷ್ಪಕ್ಷಪಾತವಾಗಿ ಅವ್ರ ಚೇರ್ಗೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ನನಗನ್ಸಿದೆ. ಸರ್ ನೋಡಿ, ನಾನು ಸ್ಪೀಕರ್ ಸಾಹೇಬ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು. ಸ್ಪೀಕರ್ ಅವರು, ಈಗ ನಾವು ರೂಲಿಂಗ್ MLAಗಳು, ನನಗೆ ಬಿಜೆಪಿ ಅವ್ರು ಬೈದಿದ್ದಕ್ಕಿಂತ ಸ್ಪೀಕರ್ ಬೈದಿದ್ದೆ ಹೆಚ್ಚು. ಆ ಲೆಕ್ಕಕ್ಕೆ ನಾನು ಬಿಜೆಪಿ MLAನಾ? ಕಾಂಗ್ರೆಸ್ MLA ತಾನೆ? ಸ್ಪೀಕರ್ ಅವರು ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ, ಫಾರ್ ಎಕ್ಸಾಂಪಲ್, ನನ್ನನ್ನು ಸ್ಪೀಕರ್ ಬೈದಿದ್ದೇ ಹೆಚ್ಚು. ಇದ್ರ ಅರ್ಥ ಏನು ಅಂದ್ರೆ, ಸದನದಲ್ಲಿ ಯಾರು ಮಧ್ಯದಲ್ಲಿ ಮಾತಾಡಕ್ ಹೋದ್ರು ಸ್ಪೀಕರ್ ತಡೀತಾರೆ. ಇವತ್ತು ಮಧ್ಯದಲ್ಲಿ ಅಡಚಣೆ ಮಾಡಿದ್ರು, ಅದಕ್ಕೆ 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಬಿಜೆಪಿ ಅವರಿಗೆ ಐಡಿಯಾಲಜಿಕಲಿ ಫೈಟ್ ಮಾಡೋದು ಕಲೀರಿ. ಬಿಜೆಪಿ IT ಸೆಲ್ನ ಚೇಂಜ್ ಮಾಡಿ, ಬಿಜೆಪಿ ಟ್ವಿಟರ್ ಮಹಾಪ್ರಭುಗಳನ್ನ ಎತ್ತು ಬಿಸಾಕಿ. ಇವತ್ತು ನಮ್ಮ ಸೆಷನ್ ಅಲ್ಲಿ ಸ್ಪೀಕರ್ ಅವ್ರು ಎತ್ತಿ ಆಚೆ ಹಾಕಿದ್ರಲ್ಲ ಬಿಜೆಪಿ ಅವ್ರನ್ನ, ಹಂಗೆ ಬಿಜೆಪಿ IT ಸೆಲ್ನು ಎತ್ತು ಆಚೆ ಹಾಕಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಗಲಾಟೆ ಎಲ್ಲ, ಸ್ಪೀಕರ್ ಸಸ್ಪೆಂಡ್ ಮಾಡೋದ್ರು ಒಬ್ರು ಆಚೆ ಹೋಗ್ತಿಲ್ಲ ಸರ್. ಆ ಬೃಹದಾಕಾರವಾದ ದೇಹಗಳನ್ನ ಹೊರೋನ್ ಯಾರು ಹೇಳಿ? ನೀವು ವಿಡಿಯೋಗೆ ಸಿಗ್ತಾ ಇಲ್ಲ ಗೊತ್ತಿಲ್ಲ, ಒಳಗಡೆ 3-4 ಜನ ಬೀಳ್ತಾ ಇದ್ದಾರೆ. ಮಾರ್ಷಲ್ ಹೇಳ್ತಿದ್ದಾರೆ, ಹಣ ಹೊರಕ್ ಆಗ್ತಿಲ್ಲ, ಹಣ ಹೊರಕ್. 1-2-3 ಜನ ಬಿದ್ದೋದ್ರು. ಆ ದೈತ್ಯಾಕಾರದ ಜೀವಗಳನ್ನ ಯಾರು ಹೊರೋರು? ಈಗ ನೋಡಿ, ಅದನ್ನೇ ಒಳಗಡೆ ಬೆಲ್ಲದ್ ಸರ್ ವಿಡಿಯೋ ಮಾಡಿದ್ರು. ಮೋಸ್ಟ್ಲಿ ಮೀಡಿಯಾ ಅವ್ರು ಕೊಡ್ತಾರೆ. ಪಾಪ ನಡ್ಕೊಂಡೋಗಿ ಹೋಗಿ ಅಂದ್ರೆ, ಅವ್ರು ಯಾರೋ ಒಬ್ಬರನ್ನ 12 ಜನ ಹೊತ್ಕೊಂಡು ಹೋಗಿದ್ದಾರೆ. ಆದ್ರೂ ಸ್ಲಿಪ್ ಆಗ್ತಿದ್ದಾರೆ. ಆ ದೈತ್ಯಾಕಾರದ ಜೀವಗಳನ್ನ ಒಬ್ಬ ಮಾರ್ಷಲ್ಗಳಿಗೆ ಸರ್, ಅವ್ರಿಗೆ ಐಡಿಯಾಲಜಿಕಲಿ ನಮ್ಮ ಜೊತೆ ಫೈಟ್ ಮಾಡೋದು ದಮ್ ಇದೆಯಾ ಸರ್ ಅವ್ರಿಗೆ? ನಾನು ಆಗ್ಲೇ ಮಧ್ಯಾಹ್ನ ಕೇಳಿದ್ದೆ ಯತ್ನಾಳ್ ಅವ್ರನ್ನ, ಸುನೀಲ್ ಕುಮಾರ್ ಅವ್ರಿಗೆ, ಆರ್ ಅಶೋಕ್ ಅವ್ರಿಗೆ ಮಂಪ್ರ ಪರೀಕ್ಷೆ ಮಾಡಿ ಅಂತ. ನಾನು ಮತ್ತೆ ಕೇಳ್ತೀನಿ, ಇಲ್ಲ ಡಿಬೇಟಿಗೆ ಬರಕ್ ಕೇಳಿ. ಸುಮ್ನೆ ಏನು ಗೊತ್ತಿಲ್ಲದೆ ಸೆಷನ್ ಅಲ್ಲಿ ಮಾತಾಡ್ತಾರೆ ಅಲ್ವಾ? ನಾನು ಇಷ್ಟ ಹೇಳಕ್ ಬಯಸ್ತೇನೆ, ಕರ್ನಾಟಕ ಬಿಜೆಪಿ ಅವ್ರು. ಮತ್ತೆ ಅಣ್ಣ, ಇನ್ನೊಂದು ಹೇಳೋದು ಮರ್ತದೆ. ಕರ್ನಾಟಕ ಬಿಜೆಪಿ ಅವ್ರಿಗೆ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಾಧ್ಯಮದ ಮುಂದೆ ನನ್ನ ರಿಪೋರ್ಟ್ ಕಾರ್ಡ್ ತಗೊಂಡು ಬರ್ತಾ ಇದ್ದೀನಿ. ಕರ್ನಾಟಕ MP ಗಳು ಬರ್ಬೇಕಷ್ಟೇ. ಬರ್ಲಿಲ್ಲ ಅಂದ್ರೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡ್ತೀನಿ. 1 ವಾರದೊಳಗಡೆ ಜೋಶಿ ಸಾಹೇಬ್ರ ರಿಪೋರ್ಟ್ ಕಾರ್ಡ್ ನನಗ್ ಬೇಕು. ಇಲ್ಲ, ನಾನು ಜೋಶಿ ಸಾಹೇಬ್ರ ಮನೆ ಹತ್ರ ಹೋಗಿ ರಿಪೋರ್ಟ್ ಕಾರ್ಡ್ ಕೇಳ್ತೇನೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವರು ಎಲ್ಲಾ ರೀತಿ ಓಕೆ, ಎಲ್ಲ ಇದಾಗ್ಲಿ. ನಾನು ಸೋಮವಾರ ನಾನು ರಿಪೋರ್ಟ್ ಕಾರ್ಡ್ ತಗೊಂಡು ಬರ್ತಾ ಇದ್ದೀನಿ. ಬಿಜೆಪಿ ಅವ್ರನ್ನ ಆಹ್ವಾನ ಮಾಡ್ತೀನಿ. 1 ವಾರದೊಳಗಡೆ ಅವ್ರು ರಿಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಮನೆ ಹತ್ರ ಅಂತೂ ಹೋಗ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.